ಸಮೀರ್ MD ಅಂತ ಇದ್ನಲ್ಲ, ಆಯಪ್ಪಂದೊಂದು ಆರ್ಮಿ ಇದೆ. ನಾವು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಯೂಟ್ಯೂಬರ್ಸು ಸಮೀರ್ ಪರವಾಗಿ ನಿಲ್ಬೇಕು ಅಂತ ಕರೆಯನ್ನ ಕೊಡ್ತಾರೆ. ಜೊತೆಗೆ ಇನ್ನೊಂದು ಡೈಲಾಗ್ ನೋಡಿದ್ದಾರೆ, ಡಾರ್ಲಿಂಗ್ಸ್, ಯುದ್ಧಕ್ಕೆ ನಿಂತಾಗ ಸೈನಿಕರ ತಲೆ ಲೆಕ್ಕ ಹಾಕಬಾರದು ಅಂತ. ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರ್ದು, ಇಡೀ ಕರ್ನಾಟಕ ನಮ್ ಜೊತೆ ಇದೆ. ಏನಂತಾರೆ ಡಾರ್ಲಿಂಗ್ಸ್? ವಿಚಾರಣೆಗೆ ಬನ್ನಿ ಅಂತ ಸಮೀರನ್ನ ಕರೆಸ್ತಾ, ಅದಾಗ್ತಿದ್ದಂಗೆ ಆ ಆರ್ಮಿಗೆ ಎಲ್ಲಿಂದಲೋ ಪುಕ ಶುರುವಾಗಿದೆ. ಹೀಗಾಗಿ ಅವರು ಒಂದು ಕ್ಲಾರಿಫಿಕೇಶನ್ ಕೊಡಕ್ ಬಂದ್ರು. 4 ಜನ ನಿಂತ್ಕೊಂಡ್ರು ಪಾರ್ಕ್ ಅಲ್ಲಿ. ಉದ್ದೇಶ ಕರೆಕ್ಟ್ ಆಗಿದ್ದು ನ್ಯಾಯ ಕೊಡ್ಸೋದ್ರ ಪರವಾಗಿದ್ರೆ ಯುದ್ಧ ಮಾಡಕ್ಕೆ ಇವತ್ತು ಯುದ್ಧ ಮಾಡೋಣ. ಬಟ್ ಉದ್ದೇಶ ಬೇರೆ ಬೇರೆ ಕಡೆ ಡೈವರ್ಟ್ ಆಗಿ ಧರ್ಮ ದೇವಸ್ಥಾನ ತೆಗಿತಿದಾರಂತೆ, ನಾವು ಬುದ್ಧನ್ ತರ ಇದ್ಬಿಡ್ತೀವಿ ಅಷ್ಟೇ. ಆದ್ರೆ ಯಾವಾಗ ಕರ್ಮ ಅನ್ನೋದು ತಿರುಗಿ ನಿಂತು ಹಿತ್ಲ ಬಾಗ್ಲಿ ಓದಿತಲ್ಲ, ಎಲ್ಲರೂ ಕೂಡ ಗಾಬರಿ ಬಿದ್ರು. ಸಮೀರಂಗೂ ಸೌಜನ್ಯಂಗೂ ಧರ್ಮಸ್ಥಳಕ್ಕೂ, ಸೌಜನ್ಯ ಕೇಸಿಗೂ ಧರ್ಮಾಧಿಕಾರಿಗಳಿಗೂ ಏನ್ ಸಂಬಂಧ ಇದೆ? ಈಗಾಗಲೇ ಸಮೀರ್ 3-4 ನೋಟಿಸ್ ಅನ್ನ ತಿರಸ್ಕಾರ ಮಾಡಿ ಈಗ ಅಣ್ಣ ಬಂದಿದ್ದಾನೆ ವಿಚಾರಣೆಗೆ. ಆ ಸಮೀರ ಅಷ್ಟೊಂದು ಸಸ್ತಾ ಶೋಕಿ ಮಾಡ್ಕೊಂಡು ಬಂದಿದ್ದು ಯಾವುದೋ ಸಿನಿಮಾ ಶೂಟಿಂಗಿಗೂ ಅಲ್ಲ, ಅಥವಾ ಅವ್ರ ಮಮ್ಮಿ ಜಾನ್ದು 3ನೇ ಮದುವೆಗೂ ಅಲ್ಲ. ಈ ಮಧ್ಯದಲ್ಲಿ ನಮ್ಮ ಕರ್ನಾಟಕದ ಲೆಫ್ಟಿಸ್ಟ್ ಬುದ್ಧಿಜೀವಿಗಳ ಗ್ಯಾಂಗ್ ಅಲರ್ಟ್ ಆಗಿದೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ನಮಗೆ ಈ ಆರ್ಮಿ ಅಥವಾ ಸೈನಿಕರು ಅಂದಾಗ ಯಾರು ನೆನಪಾಗ್ತಾರೆ? ನಮ್ಮ ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಹೀಗೆ ಅವರೇ ನೆನಪಾಗೋದು. ಆದರೆ ನಿಮಗೆ ಗೊತ್ತಿಲ್ಲದ ಒಂದು ಸೇನೆ ಹಾಗೂ ಸೈನಿಕರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಆನ್ಲೈನ್ ಆರ್ಮಿಯಲ್ಲಿ ಇದ್ದಾರೆ. ಯಾರಪ್ಪ ಅಂತ ಕೇಳಿದ್ರೆ, ಈ ಧರ್ಮಸ್ಥಳದ ವಿರುದ್ಧ ಸಂಚನ್ನ ರೂಪಿಸಿ ಧರ್ಮಸ್ಥಳಕ್ಕೆ ಅವಹೇಳನ ಮಾಡೋಕೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರೋಕೆ AI ವಿಡಿಯೋಗಳನ್ನು ಬಳಸಿ ಒಬ್ಬ ಮುಲ್ಲಾ ಸಮೀರ್ MD ಅಂತ ಇದ್ನಲ್ಲ, ಆಯಪ್ಪಂದೊಂದು ಆರ್ಮಿ ಇದೆ. ಆ ಆರ್ಮಿಯಲ್ಲಿ ಲಕ್ಷಾಂತರ ಜನ ಇಲ್ಲ ಅಂದರೂ ಬೆರಳೆಣಿಕೆಯಷ್ಟು ಜನರಿದ್ದಾರೆ. ಅವರು ಸಮೀರ್ನ ಸೈನಿಕರು ಅಂತ ಕರೆದುಕೊಳ್ತಾರೆ. ಅವರೆಲ್ಲ ಯಾರು ಗೊತ್ತಾ? ನಿಮ್ಮ ಹಾಗೆ ಸೋಷಿಯಲ್ ಮೀಡಿಯಾಕ್ಕೆ ಅಪರೂಪಕ್ಕೆ ಬರೋರಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲೇ ಈ ಪ್ರಮೋಷನ್ಗಳನ್ನು ಮಾಡಿಕೊಂಡು, ವಿಡಿಯೋಗಳನ್ನು ಮಾಡಿಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಕೇಳಿಕೊಂಡು ಈ ದುಡಿತಾ ಇರುವಂಥವ್ರು. ಅವರು ಒಂದು ದಿವಸ ನಮ್ಮ ಸಮೀರ್ MD ಅವರ ಮನೆ ಹತ್ರ ಹೋಗ್ತಾರೆ, ಟೆರಾಸ್ ಮೇಲೆ ನಿಂತ್ಕೋತಾರೆ. ಅಲ್ಲಿ ಸಮೀರ್ ಅವರಿಗೆ ಈ ವಿರೋಧಗಳು ಶುರುವಾಗಿದ್ವಲ್ಲ ಅವರ ವಿಡಿಯೋಕ್ಕೆ, ಆಗ ಜೊತೆಯಲ್ಲಿ ನಿಂತು, ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಯೂಟ್ಯೂಬರ್ಸು ಸಮೀರ್ ಪರವಾಗಿ ನಿಲ್ಬೇಕು ಅಂತ ಕರೆಯನ್ನು ಕೊಡ್ತಾರೆ. ಜೊತೆಗೆ ಇನ್ನೊಂದು ಡೈಲಾಗ್ ನೋಡಿದ್ದಾರೆ, ಡಾರ್ಲಿಂಗ್ಸ್, ಯುದ್ಧಕ್ಕೆ ನಿಂತಾಗ ಸೈನಿಕರ ತಲೆ ಲೆಕ್ಕ ಹಾಕಬಾರ್ದು ಅಂತ. ಮಾತಾಡು ಅಂತ ಎಲ್ಲ ಯೂಟ್ಯೂಬರ್ಸ್ಗೂ ಹೇಳ್ತಾ ಇರ್ತೀರ ನೀವು. ಜೊತೆ ಕಾಂಟೆಂಟ್ ಮಾಡೋದು, ಮನೇಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದು ನಾವು ಅದಕ್ಕಿಂತ ಹೆಚ್ಚೆ ಏನ್ ಮಾಡ್ಬೋದು ಅಂತ ಅಂದ್ರೆ, ಇವತ್ತು ಸಮೀರ್ ಅವ್ರನ್ನ ಮೀಟ್ ಮಾಡಕ್ ಬಂದಿದೀವಿ. ಡೋಂಟ್ ವರಿ ಸಮೀರ್, ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರ್ದು, ಇಡೀ ಕರ್ನಾಟಕ ನಮ್ ಜೊತೆ ಇದೆ. ಏನಂತಾರೆ ಡಾರ್ಲಿಂಗ್ಸ್? ಸಪೋರ್ಟ್ ವೇರ್ ವಿತ್ ಯು ಸಮೀರ್. ಎಲ್ಲ ಆಯ್ತು, ಎಲ್ಲ ಹೋಯ್ತು. ಸಮೀರನ ಒಂದೊಂದೇ ಬಣ್ಣ ಈ ಕಳಚ್ಕೊಂಡು ಬರ್ತಾ ಹೋಯ್ತು. ಅದಾದ ಮೇಲೆ ಧರ್ಮಸ್ಥಳದ ಭಕ್ತರು ಹಾಗೆ ಮಂಜುನಾಥನ ಭಕ್ತಾದಿಗಳು ಸಮೀರನ್ನ ಅರೆಸ್ಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕೋಕೆ ಶುರು ಮಾಡಿದ್ರು. ಹಾಗೆ ವಿಚಾರಣೆಗೆ ಬನ್ನಿ ಅಂತ ಸಮೀರನ್ನ ಕರೆಸ್ತಾ, ಅದಾಗ್ತಿದ್ದಂಗೆ ಅವರ ಆರ್ಮಿ ಇತ್ತಲ್ಲ, ಈ ಲಕ್ಷಾಂತರ ಜನ ಅಲ್ಲದೆ ಇದ್ರು 4-6 ಜನ ಇದ್ರಲ್ಲ, ಆ ಆರ್ಮಿಗೆ ಎಲ್ಲಿಂದಲೋ ಪುಕ ಶುರುವಾಗಿದೆ. ಯಾವಾಗ ಸಮೀರ್ನ ಬಣ್ಣ ಬಯಲಾಯಿತು, ಸಮೀರ್ನ ಯಾವುದೇ ವಿಡಿಯೋ ವರ್ಕ್ ಆಗೋದಿಲ್ಲ, ಸೌಜನ್ಯಗೆ ನ್ಯಾಯ ಕೊಡಿಸಿ ಅನ್ನೋ ತಮ್ಮ ನಕಲಿ ಹೋರಾಟ ಇದೆಯಲ್ಲ, ಅದು ಹಳ್ಳ ಹಿಡಿದಿದೆ. ಅದಾದ್ಮೇಲೆ ಭೀಮನೂ ಬಂದ, ಗುಂಡಿನೂ ಬಂತು, ಬಟ್ಟಕ್ಕನೂ ಬಂದರು, ಯಾರೇ ಬಂದರೂ ಕೂಡ ಏನೂ ಆಗ್ತಾ ಇಲ್ಲ, ಇದು ಸಮೀರ್ ಬುಡಕ್ಕೆ ಬಂದೇ ಬರುತ್ತೆ ಅಂತ ಆ ಜಾಣ ಕೆಲವು ಯೂಟ್ಯೂಬರ್ಗಳು, ಅಂದರೆ ಸಮೀರನ ಸೈನಿಕರು, ಅವರು ಡಿಸೈಡ್ ಮಾಡಿದ್ರು. ಏನಪ್ಪ ಅಂತ ಕೇಳಿದ್ರೆ, ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ಜನಕ್ಕೆ. ನಾವು ಹೋದಲ್ಲಿ ಬಂದಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಮಾಡಿದ್ದಲ್ಲಿ, ಹೊಸ ವಿಡಿಯೋ ಮಾಡದೆ ನಾವು ಅಮೀಕಂಡ್ ಮನೇಲಿದ್ರು ಹಳೆ ವಿಡಿಯೋಕ್ಕೆ ಬಂದು ಎಕ್ಕಿ ಇಳಿತಾ ಇದ್ದಾರಲ್ಲ, ಎಲ್ಲಿ ಹೋದಪ್ಪ ಸಮೀರ್ನ ಸೈನಿಕನೇ, ತಲೆ ಲೆಕ್ಕ ಹಾಕಕ್ಕೆ ಹೋದ್ಯಾ, ಮತ್ತೇನಾದರೂ ಲೆಕ್ಕ ಹಾಕಕ್ಕೆ ಹೋದ್ಯಾ ಅಂತ ಎಲ್ಲ ಕೇಳ್ತಿದ್ದಾರಲ್ಲ, ಅವರಿಗೂ ಕೂಡ ತಲೆ ಕೆಟ್ಟೆ ಹೋಯ್ತು. ಈಗ ಸಾಮಾನ್ಯ ಜನರಾದ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಫೋಟೋನೋ ಪೋಸ್ಟೋ ಹಾಕಿದಾಗ ಏನೋ ಒಂದೆರಡು ನೆಗೆಟಿವ್ ಕಾಮೆಂಟ್ ಬಂದಾಗ, ಏನಿದು ಇವ್ರು ಹಿಂಗಂದ್ಬಿಟ್ರಲ್ಲ ಅಂತ ಬೇಜಾರಾಗೋದಿದೆ. ಆದರೆ ಅವರಿಗೆ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ ಅಂತ ಬದುಕ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಬರೋ 1000 ಕಮೆಂಟಲ್ಲಿ 999 ಕಮೆಂಟ್ಗಳು ಬೈಗುಳಗಳೇ. ಅದರಲ್ಲಂತೂ ಕೆಲವೊಂದು ಫಿಲ್ಟರ್ಗಳೇ ಇರಲ್ಲ. ಅಷ್ಟೊಂದು ರೊಚ್ಚಿಗೆದ್ದಿದ್ರು.
MD ಸಮೀರ್ ಅನ್ನೋ ಮುಲ್ಲಾಗೆ ನೀನು ಹಿಂಗೆ ಸಪೋರ್ಟ್ ಮಾಡಿದ್ದೆ, ಈಗ ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಈಗ ಯಾಕೆ ಸಪೋರ್ಟ್ ಇಲ್ಲ ಅಂತ ಕೇಳ್ತಿದ್ದಾರೆ ಅಂತ ರೊಚ್ಚಿಗೆದ್ದು ಕಮೆಂಟನ್ನು ಹಾಕಿದರು. ಹೀಗಾಗಿ ಅವರು ಒಂದು ಕ್ಲಾರಿಫಿಕೇಶನ್ನ ಕೊಡೋಕೆ ಬಂದರು. 4 ಜನ ನಿಂತ್ಕೊಂಡ್ರು ಪಾರ್ಕಲ್ಲಿ. ಅಣ್ಣ ಏನಣ್ಣ ನಿಮ್ಮ ಬಗ್ಗೆ ಈ ಥರ ಆಪಾದನೆಗಳು ಕೇಳಿ ಬರ್ತಾ ಇದೆ ಅಂತ ಒಬ್ಬ ವಿಡಿಯೋ ಮಾಡ್ಕೊಂಡು 5ನೇವ್ರು ಬಂದ. ಅವನು ವಿಡಿಯೋಗ್ರಾಫರ್ ಆಗಿದ್ದರಿಂದ ಪುಣ್ಯ ಅವನ ಫೇಸನ್ನು ಅಲ್ಲಿ ನಮಗೆ ನೋಡೋ ಭಾಗ್ಯ ಸಿಗಲಿಲ್ಲ. ಅಲ್ಲಿ ಹೇಳಿದ್ರು ನಮ್ಮದು ಹೋರಾಟ ಇದ್ದಿದ್ದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಆ ಹೆಣ್ಮಗಳಿಗೆ ನಾವು ನ್ಯಾಯವನ್ನು ಕೊಡಿಸ್ಬೇಕು ಅಂತ ಬಂದಿದ್ವಿ. ಅದು ಈಗ ಧರ್ಮ ಹಾಗೂ ದೇವರ ಹತ್ರ ಹೋಗಿದೆ. ಅದರ ಬಗ್ಗೆ ನಾವು ಇಲ್ಲವೇ ಇಲ್ಲ, ಆ ಥರ ಆಗುತ್ತೆ ಅಂತ ನಮಗೆ ಗೊತ್ತೂ ಇರಲಿಲ್ಲ. ಈ ಥರ ಮಾತಾಡಿದ್ದಾರೆ. ಬ್ರದರ್, ಈ ಯುದ್ಧ ಶುರುವಾಗಿದ್ದು ನಮ್ಮ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ. ಈ ಯುದ್ಧದಲ್ಲಿ ನಾವು ಅವತ್ತೂ ಇದ್ವಿ, ಮುಂದೆನೂ ಇರ್ತೀವಿ. ಬಟ್ ಇದು ವಿಚಾರ ಅಲ್ಲಿಂದ ಶುರುವಾಗಿದ್ದು ಇವತ್ತು ದೇವಸ್ಥಾನ ಧರ್ಮದವರೆಗೂ ಹೋಗಿ ಕೂತಿದೆ. 5 ತಿಂಗಳಿಂದ ನಾವೆಲ್ಲ ಒಂದು ವಿಡಿಯೋ ಮಾಡಿರ್ತೀವಿ, ಅದೇನಂತ ಅಂದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಇವಾಗ ಆ ವಿಡಿಯೋನ ಹಿಡ್ಕೊಂಡು ಬೇರೆ ತರ ಹೆಂಗ್ ಬೇಕು ಹಂಗೆ ಮಾತಾಡ್ತಾ ಇರೋ ಜನಗಳಿದ್ದಾರೆ. ಸೊ ನಮಗೆ ಅವಾಗ ಕಮೆಂಟ್ಸ್ ಬರ್ತಾ ಇತ್ತು, ನಿಮ್ಮ ಮನೇಲಿ ಆಗಿದ್ರೆ ಇದೇ ತರ ಇರ್ತಾ ಇದ್ರ, ನಿಮ್ಮ ಗೊತ್ತಿರುವಂತ ಹೆಣ್ಮಕ್ಳಿಗಾಗಿದ್ರೆ ನೀವು ನ್ಯಾಯ ಕೇಳ್ತಾರ ಇಲ್ವಾ ಅಂತ ಅಂದ್ರಿ. ಆ ಕಾರಣಕ್ಕೋಸ್ಕರ ನಾವು ಆ ಜಾಗಕ್ಕೆ ಹೋಗಿ ನಿಂತ್ಕೊಂತೀವಿ, ನಮ್ಮ ಜನ ನಮಗೆ ಹೇಳ್ತಾರೆ ಅಂತ. ಆದ್ರೆ ಅವತ್ತು ನಿಂತ್ಕೊಂಡಿದ್ದಕ್ಕೆ ಇವತ್ತು ನಮಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ಅವತ್ತು ನಾವು ಹೋಗಿದ್ ಒಂದೇ ಉದ್ದೇಶ, ಆ ಹೆಣ್ಮಗುಗೆ ಅನ್ಯಾಯ ಆಗಿದೆಯಲ್ಲ ಅದಕ್ಕೆ ನ್ಯಾಯ ಕೊಡ್ಸೋ ದಾರಿಲಿ ಹೋದ್ರೆ ಎಲ್ಲೋ ಒಂದು ಹಳಿ ಸೇವೆ ಆಗ್ಬೋದು. ನಾವು ಕೂಗ್ತಾ ಇರೋಂಥ ಕೂಗು ನಿಮ್ಮೆಲ್ಲರ ಪರವಾಗಿ ಗೌರ್ಮೆಂಟಿಗೆ ತಲುಪಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿದ್ದು. ಅದು ಬಿಟ್ರೆ ನಾವು ಯಾವುದೇ ಜಾತಿ, ಧರ್ಮ, ದೇವಸ್ಥಾನ ಯಾವುದು ಇದುವರೆಗೂ ವಿಡಿಯೋದಲ್ಲಿ ತಂದಿಲ್ಲ. ದೇಶದ್ರೋಹಿ ಕೆಲಸನ ಮಾಡಿಲ್ಲ, ಧರ್ಮ ವಿರೋಧ ಕೆಲಸನ ಮಾಡಿಲ್ಲ. ಯಾಕಂತ ಅಂದ್ರೆ ಆ ಟೈಮಲ್ಲಿ ನಾವು ಏನ್ ಮಾತಾಡ್ತಿದ್ವಲ್ಲ ಆ ಸಮಯದಲ್ಲಿ ಯಾವುದೇ ದೇವಸ್ಥಾನ ಆಗ್ಲಿ ಯಾವುದೇ ಧರ್ಮ ಆಗ್ಲಿ ಟಾಪಿಕ್ ಅಲ್ಲಿ ಇರ್ಲಿಲ್ಲ. ಒಂದೇ ಇದ್ದಿದ್ದು ಸೌಜನ್ಯ ಅವ್ರಿಗಾಗಿರುವಂತ ಅನ್ಯಾಯ. ಅಂದ್ರೆ ತಮ್ಮಂತ ಶುಭಗರು ಯಾರೂ ಇಲ್ಲ. ಅವತ್ತು ಅವರು ನಿರ್ಧಾರ ತಗೊಂಡಿದ್ದು 13 ವರ್ಷಗಳ ಹಿಂದಿನ ಯಾವುದೋ ಹಳೆಯ ಕೇಸನ್ನು ಈಗ ರೀಓಪನ್ ಮಾಡ್ಸೋಕ್ಕೆ. ಸೊ ಅವರು ಬಂದಿದ್ದು ನ್ಯಾಯ ಕೇಳೋಕ್ಕೆ ಹೊರತಾಗಿ ಸಮೀರ್ನ ಪರವಾಗಿ ಆಗಲಿ, ಧರ್ಮಸ್ಥಳ ಅಥವಾ ಧರ್ಮದ ವಿಚಾರಕ್ಕಾಗಲಿ, ಧರ್ಮದ್ರೋಹಿ ಅನಿಸಿಕೊಳ್ಳೋಕ್ಕಾಗಲಿ ಅಲ್ವಂತೆ. ಇಂಥದ್ದೊಂದು ಮಾತನ್ನು ಹೇಳಿದ್ದಾರೆ. ಈಗ ಅವರಿಗೆ ಬಂಧನ ಭೀತಿ ಕಾಡ್ತಾ ಇದೆ. ನಂಬ್ತಿರೋ ಬಿಡ್ತಿರೋ ಸಮೀರ್ನ ಸೈನಿಕರು ಅಂತ ಕರೆಸ್ಕೊಂಬಂದ್ರಲ್ಲ ಕೆಲವು ಯೂಟ್ಯೂಬರ್ಸು, ಅವರಿಗೆ ಅರೆಸ್ಟ್ ಆಗುವ ಭೀತಿ ಕಾಡ್ತಾ ಇದೆ. ಅದನ್ನು ಡೀಟೇಲ್ ಆಗಿ ಹೇಳೋಕ್ಕಿಂತ ಮುಂಚೆ ಅವರು ಎಂಥ ಮುಗ್ಧರು ಅನ್ನೋದನ್ನು ಹೇಳ್ಬಿಡ್ತೀನಿ ಕೇಳಿ. ಅವರಿಗೆ ಅದೊಂದು ಧರ್ಮದ ವಿಚಾರ ಅಂತ ಗೊತ್ತೇ ಇರಲಿಲ್ಲಂತೆ. ಸಮೀರ್ MD ಬಂದ ಸೌಜನ್ಯ ಕೇಸನ್ನ ರೀಓಪನ್ ಮಾಡಿಸ್ಬೇಕು, ಅದರ ಬಗ್ಗೆ ತನಿಖೆ ಆಗಬೇಕು, ಹಾಗೆ ಅದರ ಬಗ್ಗೆ ಒಂದು AI ವಿಡಿಯೋಗಳನ್ನು ಮಾಡ್ದ. ಆದರೆ ಅವರಿಗೆ ಗೊತ್ತಾಗಿಲ್ಲ ಅದು ಧರ್ಮದ ವಿಚಾರಕ್ಕೆ ಅಂತ. ಸೌಜನ್ಯ ಕೇಸಿಗೂ ಧರ್ಮಸ್ಥಳದ ದೇವಸ್ಥಾನಕ್ಕೂ ಏನು ಸಂಬಂಧ ಇದೆ, ಈ ಪ್ರಶ್ನೆ ಅವರ ತಲೆಗೆ ಬಂದಿರಲಿಲ್ಲ. ಅಲ್ಲಿ ಧಣಿಗಳು ನಕಲಿ ದೇವಮಾನವ, ಧರ್ಮಸ್ಥಳದ ನಕಲಿ ದೇವಮಾನವ ಈ ಥರ ಮಾತಾಡಿದ್ರು ಕೂಡ ಈ ಸಮೀರನ ಸೈನಿಕರಿಗೆ ತಲೆಗೆ ಹೊಕ್ಕೇ ಇರಲಿಲ್ವಂತೆ. ಎಲ್ಲವೂ ಹೊಕ್ಕಿತ್ತು, ಎಲ್ಲವೂ ಚೆನ್ನಾಗಿಯೇ ಇತ್ತು. ಸಮೀರ್ MD ವಿಡಿಯೋಗಳು ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ವ್ಯೂ ಆಯ್ತಲ್ಲ, ಅವನ ಜೊತೆಗೆ ನಿಂತರೆ ಈಗ ಈ ಸಿಂಹ ಬೇಟೆಯಾಡಿದಾಗ ಅದನ್ನ ತಿನ್ನಕ್ಕೆ ಒಂದಿಷ್ಟು ಹಕ್ಕಿಗಳು ಬರ್ತಾವಲ್ಲ, ಆ ಥರದ ಆಲೋಚನೆ ಇಟ್ಕೊಂಡು ಈ ಡಮ್ಮಿ ಸಿಂಹವನ್ನು, ಈ ಮುಲ್ಲಾ ಸಿಂಹನ ನಂಬಿಕೊಂಡು ಒಂದಿಷ್ಟು ಯೂಟ್ಯೂಬರ್ಸ್ ತಮ್ಮ ವ್ಯೂಸ್, ತಮ್ಮ ಕಾಮೆಂಟ್ಸ್, ತಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಬಂದಿದ್ರು. ಆದರೆ ಯಾವಾಗ ಕರ್ಮ ಅನ್ನೋದು ತಿರುಗಿ ನಿಂತು ಹಿತ್ಲು ಬಾಗ್ಲಿ ಓದಿತಲ್ಲ, ಎಲ್ಲರೂ ಕೂಡ ಗಾಬರಿ ಬಿದ್ದರು. ಹಾಗೆ ಈಗ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಬಂದಿದ್ದಾರೆ. ನಾವು ಧರ್ಮದ ವಿರುದ್ಧ ನಿಂತಿಲ್ಲ, ನಾವು ರಾಷ್ಟ್ರದ್ರೋಹಿಗಳಲ್ಲ, ನಮ್ಮ ಉದ್ದೇಶ ಹಂಗೆ ಇರಲೇ ಇಲ್ಲ ಅಂತ. ಸಿಂಪಲ್ಲಾಗಿ ಅಣ್ಣ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ ಕೇಳ್ಕೊಳ್ಳಿ. ನಿಮಗೆ ಸೌಜನ್ಯ ಪರ ನಿಜವಾದ ಕಾಳಜಿ ಇದ್ದಿದ್ದರೆ ಸೌಜನ್ಯ ಹತ್ಯೆ ಆಯ್ತಲ್ಲ, ಆ ಸಮಯದಲ್ಲೇ ನೀವು ಅವರ ಮನೆಯ ಪರವಾಗಿ ನಿಲ್ಲಬೇಕಿತ್ತು. ಆಯ್ತಪ್ಪ, ಆ ಕಾಲದಲ್ಲಿ ನೀವು ಫೇಮಸ್ಸು ಆಗಿರಲಿಲ್ಲ, ನೀವು ಯಾರೂ ಆಗಿರಲಿಲ್ಲ. ಈಗ ಮತ್ತೆ ರೀಓಪನ್ ಮಾಡೇ ಮಾಡ್ತೀವಿ, ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಕೊಂಡು ಈ ಸಮೀರ್ನ ಪಕ್ಕ ಬಂದು ನಿಂತ್ರಲ್ಲ, ನೀವು ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಕೊಂಡು ಸೌಜನ್ಯಗೆ ನಿಜವಾದ ನ್ಯಾಯವನ್ನು ಕೊಡಿಸ್ಬೇಕು ಅಂತಿದ್ರೆ ನೀವೇನು ಮಾಡಬೇಕಾಗಿತ್ತು? ಹೇಳಿ ಕೇಳಿ ನಿಮ್ಮನ್ನು ನೀವು ದೊಡ್ಡ ಇನ್ಫ್ಲೂಯೆನ್ಸರ್ ಅಂತ ಕರ್ಕೋತೀರಿ. ಆ ವಿಡಿಯೋ ಇಟ್ಕೊಂಡು ಈ ವಿಡಿಯೋ ಇಟ್ಕೊಂಡು ವಿಡಿಯೋವನ್ನು ಟ್ರೋಲನ್ನು ಮಾಡಿಕೊಂಡು ಅದರಿಂದ ನೀವು ಲೈಕ್ಸನ್ನು ತಗೋತೀರಿ. ನೀವು ಏನು ಮಾಡಬೇಕಿತ್ತು ಅಂದರೆ ಸೌಜನ್ಯ ಅವರ ಅಮ್ಮ ಅಂತೂ ಜೀವಂತ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ನಾವಿದ್ದೀವಿ ನಿಮ್ಮ ಜೊತೆಗೆ, ನಮ್ಮ ಹತ್ರ ಇಂಥ ಸಾಕ್ಷಿ ಇದೆ ಅಂತ ಕೋರ್ಟಿಗೆ ಹೋಗಿ ಕೇಸನ್ನು ರೀಓಪನ್ ಮಾಡಿಸ್ಬೇಕಿತ್ತು. ಹಾಗೆ ನ್ಯಾಯಕ್ಕಾಗಿ ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ರು. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಂತೆ, ಅದನ್ನು ಸಮೀರ್ MD ಮನೆಗೆ ಹೋಗಿ ಸಮೀರನ್ನ ಮಧ್ಯ ನಿಲ್ಲಿಸ್ಕೊಂಡು ಅವನ ಜೊತೆ ನಾವಿದ್ದೀವಿ ಅಂತ ಹೇಳೋದಂತೆ.
ಸಮೀರಂಗೂ ಸೌಜನ್ಯಂಗೂ ಧರ್ಮಸ್ಥಳಕ್ಕೂ, ಸೌಜನ್ಯ ಕೇಸಿಗೂ ಧರ್ಮಾಧಿಕಾರಿಗಳಿಗೂ ಏನು ಸಂಬಂಧ ಇದೆ? ಇದು ಧರ್ಮ ಒಡೆಯುವ ಹುನ್ನಾರ ಅಂತ. ಬಾಲ್ವಾಡಿ ಬಿಡ್ರಿ, ಇವಾಗ ಬಾಯಲ್ಲಿ ಬೊಟ್ಟಿಡೋದನ್ನ ಬಿಟ್ಟಿರೋ ಮಗುನೇ ಹೇಳುತ್ತೆ. ಆದರೆ ಈ ಪ್ರಕಾಂಡ ಪಂಡಿತ ಕೆಲವು ಯೂಟ್ಯೂಬರ್ಗಳಿಗೆ, ಅದೇ ಸಮೀರನ ಸೈನಿಕರಿಗೆ ಗೊತ್ತೇ ಆಗಿಲ್ವಂತೆ. ಈಗ ಬರ್ತೀನಿ ಅಸಲಿ ಮ್ಯಾಟ್ರಿಗೆ. ಸಮೀರನ ಸೈನಿಕರಿದ್ದಾರಲ್ಲ, ಅಲ್ಲೊಬ್ಬ ಹೈಟು, ಇನ್ನೊಬ್ಬ ಇಷ್ಟು ಹೈಟು, ಇನ್ನೊಬ್ಬ ಹೀಗೆ ಇದ್ರಲ್ಲ, ಅವರೆಲ್ಲರೂ ಕೂಡ ಈಗ ಬಂಧನ ಭೀತಿಯಲ್ಲಿದ್ದಾರೆ. ಅದಕ್ಕಾಗಿಯೇ 3 ದಿವಸಗಳ ಹಿಂದೆಯೇ ಒಂದು ಕ್ಲಾರಿಫಿಕೇಶನ್ ವಿಡಿಯೋವನ್ನು ಮಾಡಿರಬಹುದು. ಆದರೆ ಆ ವಿಡಿಯೋ ಏನಾದರೂ ವರ್ಕ್ ಆಗುತ್ತಾ? ಅವರ ಬಂಧನ ಭೀತಿ, ಅರೆಸ್ಟ್ನ ಭಯ ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗಾಗಲೇ ಸಮೀರ್ 3-4 ನೋಟಿಸನ್ನು ತಿರಸ್ಕಾರ ಮಾಡಿ ಈಗ ಅಣ್ಣ ಬಂದಿದ್ದಾನೆ ವಿಚಾರಣೆಗೆ. ಅದು ಆಗ ಬರುವಾಗ ಹಿಂಗೆ ರೇ ಇಲ್ಲೊಂದು ಕೂಲಿಂಗ್ ಗ್ಲಾಸು, ಫಾರ್ಚುನರ್ ಕಾರು, ಅದರ ಮೇಲೆ ಧರ್ಮೋ ರಕ್ಷಿತ ಅಂತ, ಜೊತೆಗೆ ಬಾಡಿಗಾರ್ಡ್ಗಳು. ಆ ಸಮೀರ ಅಷ್ಟೊಂದು ಸಸ್ತಾ ಶೋಕಿ ಮಾಡಿಕೊಂಡು ಬಂದಿದ್ದು ಯಾವುದೋ ಸಿನಿಮಾ ಶೂಟಿಂಗಿಗೂ ಅಲ್ಲ, ಅಥವಾ ಅವ್ರ ಮಮ್ಮಿ ಜಾನ್ದು 3ನೇ ಮದುವೆಗೂ ಅಲ್ಲ. ಅವನು ಬಂದಿದ್ದು ವಿಚಾರಣೆಗೆ. ಆಮೇಲೆ ವಿಚಾರಣೆಗೆ ಬೆಳಗ್ಗೆ 10:30ಗೆ ಬನ್ನಿ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಬಂದಿರೋದಂತೆ. ಆ ಯಪ್ಪ ಅಥವಾ ಬುರುಡೆ ಗ್ಯಾಂಗಲ್ಲಿ ಅವನು ಕೂಡ ಪಾರ್ಟ್ ಅಲ್ಲ. ಯಾಕೆ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು, ಕಾನೂನನ್ನು ಅಷ್ಟು ಸಸ್ತಾವಾಗಿ ನೋಡ್ತಾ ಇದೆ? ಅದನ್ನೆಲ್ಲ ನೋಡಿಯೂ ಸಹಿಸಿಕೊಂಡಿಯೂ ಯಾಕೆ ನಮ್ಮ ವ್ಯವಸ್ಥೆ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ಆಲ್ರೆಡಿ ನಿನ್ನೆ ಒಂದಿಷ್ಟು ಡ್ರಿಲ್ ಆಗಿದೆ. 5 ಗಂಟೆ ಉಜ್ಜಬೇಕಾದ ಜಾಗದಲ್ಲಿ ಸರಿಯಾಗಿ SIT ಉಜ್ಜಿದೆ. ಜೊತೆಗೆ ಇವತ್ತು ಧ್ವನಿಯ ಒಂದು ಟೆಸ್ಟನ್ನು ಮಾಡ್ತಾರಂತೆ. ಅಂದರೆ AI ವಿಡಿಯೋದಲ್ಲಿ ಅವನದೇ ವಾಯ್ಸ್ ಇದೆಯಾ, ಅವನ ರಿಯಲ್ ವಾಯ್ಸಿಗೂ ಅಥವಾ ಅಲ್ಲಿರೋ ವಾಯ್ಸ್ಗೂ ವ್ಯತ್ಯಾಸ ಇದೆಯಾ, ಅಥವಾ ಇವನ ಹೆಸರಲ್ಲಿ ಇವನ ಫೋಟೋ ಯೂಸ್ ಮಾಡಿಕೊಂಡು ಯಾರಾದರೂ ನಕಲಿ ವಿಡಿಯೋಗಳನ್ನು ಮಾಡಿಬಿಟ್ರ, ಎಲ್ಲ ಆ್ಯಂಗಲಿಂದಲೂ ಕೂಡ ನಾಳೆ ದಿವಸ ಪ್ರಶ್ನೆ ಇರಬಾರ್ದಲ್ಲ, ಆ ಥರ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಧರ್ಮಸ್ಥಳದ ವಿರುದ್ಧ ಯಾವೆಲ್ಲ ವಿಡಿಯೋಗಳನ್ನು ಎಡಿಟ್ ಮಾಡೋಕ್ಕೆ ಈ ಸಮೀರ್ ಈ ಕಂಪ್ಯೂಟರ್ನ ಯೂಸ್ ಮಾಡಿದ್ದಲ್ಲ, ಸಿಸ್ಟಮನ್ನು ಯೂಸ್ ಮಾಡಿದ್ನಲ್ಲ, ಅದನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅದನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ನಂಗನ್ಸಿದ್ದು, ಒಂದು ವೇಳೆ ಸಮೀರ್ ಏನಾದ್ರು ಅರೆಸ್ಟ್ ಆಗ್ತಾರೆ ಅಂದಾಗ ಸಮೀರ್ಗೆ ಒಂದು ಅನಿಸ್ಬೋದು, ನಾನೊಬ್ಬನೇ ಒಳಗೆ ಹೋಗಿ ಕೂತ್ಕೊಂಡು ಪಗಡೆ ಆಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಾಗಿ ಪಗಡೆ ಆಡೋಕ್ಕೆ ಒಂದು 3-4 ಜನ ಆದರೂ ಬೇಕು ಅಂತ ಸಮೀರನ ಸೈನಿಕರಿದ್ರಲ್ಲ, ಅದೇ ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರ ತಲೆ ಲೆಕ್ಕ ಹಾಕಬಾರ್ದು ಅಂದಿದ್ದ ಅಡ್ನಾಡಿ ಅಡ್ಕಸ್ಬಿಗಳು, ಅವರ ಹೆಸರು ಹೇಳಿಬಿಟ್ರೆ ಏನು ಕತೆ? ನಾನೊಬ್ಬನೇ ವಿಡಿಯೋ ಮಾಡಿದ್ದಲ್ಲ, ನನ್ನ ವಿಡಿಯೋಕ್ಕೆ ಅವರೆಲ್ಲರ ಸಹಕಾರ ಇತ್ತು. ಅವರೆಲ್ಲರೂ ಕೂಡ ಯೂಟ್ಯೂಬಲ್ಲಿ ತುಂಬ ಪಳಗ್ದವರು. ನಾನು ಮುಂಚೆ ಬೆಟ್ಟಿಂಗ್ ಪ್ರಮೋಷನ್ನ ಮಾಡ್ತಾ ಇದ್ದೆ, ಅವರು ಕೂಡ ಎಲ್ಲರೂ ಬೆಟ್ಟಿಂಗು ಅದು ಇದು ಪ್ರಮೋಷನ್ನ ಮಾಡ್ಕೊಂಡಿದ್ದವರು. ನಮ್ಮದು ಹಳೆಯ ಸ್ನೇಹ. ಹಾಗಾಗಿ ಧರ್ಮಸ್ಥಳದ ವಿಡಿಯೋ ಮಾಡುವಾಗ ಅವರ ಸಹಕಾರ, ಅವರ ಒಂದು ಮಾರ್ಗದರ್ಶನ ಕೂಡ ನನಗೆ ಸಾಕಷ್ಟು ಇತ್ತು ಅಂತ ಅವನು ಕೈ ಮುಗಿದು SITಗೆ ಬೇಡಿಕೊಂಡ್ರೆ ಸಮೀರನ ಸೈನಿಕರು ಒಳಗಡೆ ಹೋಗೋದು ಬಹುತೇಕ ಖಚಿತ. ಅರೆಸ್ಟ್ ಆಗ್ತಾರೋ ಬಿಡ್ತಾರೋ, ಆದರೆ ವಿಚಾರಣೆ, ಕೋರ್ಟು, ಪೊಲೀಸು ಅಂತ ಅಲ್ಲಿ ದಾಟ್ತಾರಲ್ಲ, ಆಗ ಅರ್ಥ ಆಗುತ್ತೆ ಲೈಕ್ ವ್ಯೂಸ್ಗೋಸ್ಕರ ಧರ್ಮದ ತಲೆ ಹಿಡಿಯೋ ಕೆಲಸ ಅದೆಂಥ ಘನಘೋರ ಅನ್ನೋದು. ಇಲ್ಲ ಅಂದರೆ ಇಂಥವರಿಗೆ, ಸಮೀರ್ನಂಥವರಿಗೆ ಸಪೋರ್ಟ್ ಮಾಡಿದವರಿಗೆ ಬುದ್ಧಿ ಬರೋದು ಯಾವಾಗ? ಖಂಡಿತ ಬರೋದಿಲ್ಲ. ಅವರ ಸುತ್ತಮುತ್ತ, ಆ ಷಡ್ಯಂತ್ರದ ಸುತ್ತಮುತ್ತ ಒಳಗಡೆ ನಿಂತೋ ಅಥವಾ ಹೊರಗಡೆ ನಿಂತೋ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರಲ್ಲ, ಯಾರೆಲ್ಲ ಹೆಸರು ಹೊರಗಡೆ ಬರುತ್ತಲ್ಲ, ಅವೆಲ್ಲವೂ ಕೂಡ ಒಳಗಡೆ ಹೋಗಬೇಕು. ಕನಿಷ್ಠ ವಿಚಾರಣೆಗೆ ಕೋರ್ಟು, ಕಚೇರಿ, ಪೊಲೀಸ್ ಅಂತ ಅಲೆದಾಡೋದೇ ಇದೆಯಲ್ಲ, ಅದೇ ಒಂಥರ ನರಕ. ಅದಿನ್ನೂ ಅರ್ಥ ಆಗಿಲ್ಲ ಅವರಿಗೆ. ಹಾಗಾಗಿ ಬುಡಕ್ಕೆ ಬಂದ ಬಿಸಿ ನೀರು ಅದೆಷ್ಟು ಬಿಸಿ ಇದೆ ಅನ್ನೋದು ತಿಳಿದಿಲ್ಲ. ಈ ಮಧ್ಯದಲ್ಲಿ ನಮ್ಮ ಕರ್ನಾಟಕದ ಲೆಫ್ಟಿಸ್ಟ್ ಬುದ್ಧಿಜೀವಿಗಳ ಗ್ಯಾಂಗ್ ಅಲರ್ಟ್ ಆಗಿದೆ. ಅವರಿಗೂ ಅರ್ಥ ಆಯಿತು ಧರ್ಮಸ್ಥಳದ ವಿಚಾರ ಈ ಟುಸ್ ಪಟಾಕಿ ಆಗೋಗಿದೆ. ಅಲ್ಲಿ ಸಮೀರ್ ವಿಡಿಯೋ ಕೆಲಸ ಮಾಡಿಲ್ಲ, ಭೀಮನ್ ಗುಂಡಿ ವರ್ಕ್ ಆಗಲಿಲ್ಲ, ಸುಜಾತಾ ಭಟ್ ಅವ್ರದ್ದು ಮಗಳದ್ದು ಪತ್ತೆನೇ ಇಲ್ಲ, ಯಾಕೆಂದರೆ ಅದೊಂದು ಮಗಳು ಹುಟ್ಟೇ ಇಲ್ಲ. ಹೀಗೆಲ್ಲ ಆದಮೇಲೆ ಈಗ ಮತ್ತೆ ಅವರು ಜಸ್ಟಿಸ್ ಫಾರ್ ಸೌಜನ್ಯ ಕೇಸನ್ನು ಅದನ್ನ ಜೀವಂತವಾಗಿಡೋಕೆ ಬೃಹತ್ ಮೀಟಿಂಗನ್ನು ಮಾಡಿದ್ದಾರೆ. ಈ ದುಷ್ಟಕೂಟಗಳೆಲ್ಲ ಒಂದು ಕಡೆ ಸೇರಿ ಮೀಟಿಂಗ್ ಮಾಡಿದಂತಿದೆ. ದುಷ್ಟಕೂಟಗಳು ಅಂತಲೇ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಅವರು ನಮ್ಮ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಹಬ್ಬಗಳ ಬಗ್ಗೆ, ಆಚರಣೆ ಬಗ್ಗೆ, ಒಂದು ಕುಂಭಮೇಳದ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ಕೊಂಕನ್ನು ಮಾತಾಡಿದರು. ಈ ಗಣೇಶ ಹಬ್ಬದಲ್ಲಿ ಅದೇನೋ ವೇಸ್ಟ್ ಆಗುತ್ತೆ, ದೀಪಾವಳಿಯಲ್ಲಿ ಎಣ್ಣೆನೇ ವೇಸ್ಟ್ ಆಗುತ್ತೆ, ಬಡವ್ರ ಮೇಲೆ ಯಾಕೆ ಇದು ಮಾಡ್ತೀರಾ, ಬಡವ್ರಿಗೆ ಕೊಟ್ಟಿದ್ರೆ ಬದುಕ್ತಾ ಇದ್ರು ಅಂತೆಲ್ಲ ಮಾತಾಡಿದರು. ಅಯೋಧ್ಯ ರಾಮ ಮಂದಿರವನ್ನು ಕಟ್ಟೋದ ಬದಲು ಈ ಶಾಲೆ, ಆಸ್ಪತ್ರೆ ಕಟ್ಟಿದರೆ ಎಷ್ಟೊಂದು ದೇಶಕ್ಕೆ ಪ್ರಯೋಜನ ಆಗಿರೋದು ಅಂತಲೇ ಬೊಗಳಿದ್ರು. ಆದರೆ ಈ ಮಸೀದಿಗಳನ್ನು ಕಟ್ಟುವಾಗ ಅವರ ಬಾಯಲ್ಲಿ ಅದು ಯಾವ ಬ್ರ್ಯಾಂಡಿನ ಅವಲಕ್ಕಿ ಇತ್ತೋ ದೇವ್ರ ಹಣೆ ಗೊತ್ತಿಲ್ಲ.
ಸೊ ಅವರೆಲ್ಲರೂ ಸೇರಿ ಈಗ ಸೌಜನ್ಯ ಕೇಸನ್ನು ಜೀವಂತವಾಗಿ ಇಡಬೇಕು ಅಂತ ಬೃಹತ್ ಮೀಟಿಂಗನ್ನು ಮಾಡಿದ್ದಾರೆ. ಒಂದು 25-30 ಜನ ಅನ್ಕೊಳ್ಳಿ. ಆದರೆ ಕರ್ನಾಟಕದ ಮಟ್ಟಿಗೆ ಅವರು ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಆ್ಯಕ್ಟಿವ್ ಆಗಿಲ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಸಪೋರ್ಟನ್ನು ಮಾಡಿಕೊಂಡು ಬರ್ತಾ ಇರೋರು ಇನ್ನೆಷ್ಟು ಜನ ಇರ್ಬೋದು. ಹೀಗಾಗಿ ಸೌಜನ್ಯ ಅನ್ನೋದು ಜನರಿಗೆ ಕನೆಕ್ಟ್ ಆಗುವಂಥ ವಿಚಾರ, ಅದನ್ನು ನಾವು ಜೀವಂತವಾಗಿ ಇಡಲೇಬೇಕು. ಸೌಜನ್ಯ ಕೇಸ್ ಮುಗಿದು ಹೋದ ಅಧ್ಯಾಯ ಅಂತಲೇ CBI ರಿಪೋರ್ಟ್ ಕೊಟ್ಟಿದೆ, ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ. ಇವರು ಸಂತೋಷ್ ರಾವ್ ಬಿಡುಗಡೆಗೆ ಮಾಡಿದ ಹೋರಾಟದಷ್ಟು ಸೌಜನ್ಯ ಸಲುವಾಗಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕಿತ್ತು. ಆದರೆ ಉದ್ದೇಶ ಸೌಜನ್ಯಗೆ ನ್ಯಾಯ ಕೊಡಿಸೋದಲ್ಲ, ಬದಲಾಗಿ ಧರ್ಮಸ್ಥಳದ ನಂಬಿಕೆ ಶ್ರದ್ಧೆ ಮೇಲೆ ಒಂದು ಮಸಿಯನ್ನೇ ಅರಚಿ ಹೋಗೋಣ. ಆ ಮೂಲಕ ಧರ್ಮಸ್ಥಳದ ಮೇಲೆ ಹಿಡಿತವನ್ನು ಸರ್ಕಾರ ಸಾಧಿಸಿದ್ರೆ ಸರ್ಕಾರದಿಂದ ಏನಾದರೂ ಬಂದರೆ ಗೀಕಂಡ್ ತಿನ್ನೋಣ ಅನ್ನೋ ಯೋಚನೆಯಲ್ಲೇ ಇವರು ಯಾವಾಗಲೂ ಇರ್ತಾರೆ. ಹಾಗಾಗಿಯೇ ಮೊನ್ನೆ ವಿಡಿಯೋದಲ್ಲೂ ಹೇಳಿದೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಎಡಪಂಥೀಯರ ಭಯಂಕರ ಮಾರ್ಗದರ್ಶನ ಸಿಗ್ತಾ ಇದೆ, ಅದರಂತೆಯೇ ಆಡಳಿತ ನಡೀತಾ ಇದೆ ಅಂತ. ಅದರಲ್ಲಿ ಅನೇಕರು ಆ ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಈಗ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕೈ ತಪ್ಪೋಗಿದೆ. ಸೌಜನ್ಯ ಕೇಸನ್ನು ಮತ್ತೆ ಜೀವಂತ ಇಡೋಕೆ ಏನೆಲ್ಲ ಮಾಡಬೇಕು ಆಲೋಚನೆ ಮಾಡೋಣ ಅಂತ ಅಲ್ಲಿ ಪತ್ರಕರ್ತ ಮಿತ್ರರು ಇದ್ದರು. ಹಾಗೆ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿ ಆಮೇಲೆ ಬಾಯಿಗೆ ಬಂದ ಹಾಗೆ ಮಾತಾಡೋ ಈ ಅಮೇರಿಕಾದಿಂದ ಇಲ್ಲಿಗೆ ಬಂದ ಬಿಗ್ನಾಜಿಗಳಿದ್ದರು. ಹಾಗೆ ಸಾಮಾಜಿಕ ಹೋರಾಟಗಾರರಿದ್ದರು. ನಮ್ಮ ಕನ್ನಡ ಸೇವೆಗಾಗಿ ನಮ್ಮ ಹುಟ್ಟು ನಮ್ಮ ಸಾವು ಅಂದ್ಕೊಂಡು ಶಾಲನ್ನು ಹಾಕ್ಕೊಂಡು ಮಾತಾಡೋ ಕೆಲವು ಕನ್ನಡ ಪರ ಹೋರಾಟಗಾರರಿದ್ದರು. ಮಹಿಳಾವಾದಿಗಳಿದ್ದರು. ಅಯ್ಯೋಯ್ಯೋ, ಅದೊಂದು ಮೀಟಿಂಗನ್ನು ನೋಡಬೇಕಿತ್ತು. ಅಬ್ಬಬ್ಬ, ಇವರೆಲ್ಲರ ಉದ್ದೇಶ ಸ್ಪಷ್ಟವಾಗಿದೆ. ಆದರೆ ಸಮೀರಂಗೊಂದು ಥ್ಯಾಂಕ್ ಯು ಹೇಳಲೇಬೇಕು. ಇಂಥದ್ದೊಬ್ಬ ಮುಲ್ಲಾ ಸಾಬಿ ಬರದೆ ನಮ್ಮ ಧರ್ಮಸ್ಥಳದ ಮೇಲೆ, ನಮ್ಮ ನಂಬಿಕೆ ಮೇಲೆ ಘಾಸಿಯನ್ನು ಮಾಡ್ತಾ ಇದ್ದಿದ್ರೆ ಇವತ್ತು ನಾವು ಜಾತಿ ಅಂತ ಎಲ್ಲ ಹೊಡೆದಾಟ ಬಿಟ್ಟು ಧರ್ಮಕ್ಕಾಗಿ ನಿಂತಿದ್ದೀವಲ್ಲ, ಇದೊಂದು ಖುಷಿಯ ವಿಚಾರ. ಸೊ ವಿಚಾರಣೆ ನಡೀತಾ ಇದೆ. ನಮ್ಮ ಕಾನೂನಿನ ಬಗ್ಗೆ ನಮಗೆ ಖಂಡಿತ ನಂಬಿಕೆ ಇದೆ. ಹಾಗೆ ಸೌಜನ್ಯ ಹತ್ಯೆಗೆ ನ್ಯಾಯ ಸಿಗಬಾರ್ದಾ? ಖಂಡಿತ ನ್ಯಾಯ ಸಿಗಲೇಬೇಕು. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರ ಆಶಯ ಆಗಿದೆ. ಅದರಲ್ಲಿ ಧರ್ಮಸ್ಥಳ ಭಕ್ತನಾದ ನನ್ನದು ಕೂಡ, ಧರ್ಮಸ್ಥಳಕ್ಕೆ ಹೋದಾಗ ಕೂಡ ನಾನು ಕೇಳ್ಕೊಂಡಿದ್ದು ಅದೇ, ಸೌಜನ್ಯಗೆ ನ್ಯಾಯ ಸಿಗಬೇಕು. ಹಾಗೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಪಿತೂರಿಯನ್ನು ಮಾಡ್ತಾ ಇರೋರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಅಣ್ಣಪ್ಪ ಸ್ವಾಮಿ ಕೊಡಬೇಕು ಅಂತ. ಹಾಗಾಗಿ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದರಲ್ಲಿ ಅಂದರೆ ಅತಿಶಯೋಕ್ತಿ ಏನಿಲ್ಲ, ಅದು ಎಲ್ಲರಿಗೂ ಬೇಕಾಗಿರುವಂಥದ್ದೇ. ಆದರೆ ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡಿಕೊಂಡು ಬಂದರೆ ನೀನು ಸೌಜನ್ಯ ವಿರೋಧ ಅನ್ನೋದಿದೆಯಲ್ಲ, ಅದು ತಲೆಮಾಸಿದವರ ಹೇಳಿಕೆ ಅಷ್ಟೇ. ಅದು ಅರ್ಥ ಆಗಿಲ್ಲ ಅಂದರೆ ಮಂಜುನಾಥನೇ ನಿಮ್ಮನ್ನು ಕಾಪಾಡಬೇಕು. ಜೈ ಶ್ರೀರಾಮ್.